98ನೇ ಜಯಂತ್ಯೋತ್ಸವವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅದರ ಜೊತೆಗೆ ಸರ್ಕಾರ ಕೇವಲ ಅಭಿಮಾನಿಗಳೇ ಅಲ್ಲ, ಸರ್ಕಾರ ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿಕೊಂಡು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಆದರೆ ನಿನ್ನೆ ಈ ಚೇತನ್ ಅನ್ನೋರು ಒಬ್ಬ ವ್ಯಕ್ತಿ ರಾಜ್ಕುಮಾರ್ ಅವರಿಗೆ ಅವರ ಸಮಾಧಿ ಅಂದರೆ ನಾವು ಯಾರು ಕೂಡ ಅದು ಸಮಾಧಿ ಅನ್ನಲ್ಲ, ಪುಣ್ಯ ಸ್ಮರಣೆ ಪುಣ್ಯ ಭೂಮಿ ಅಂತೀವಿ. ಆ ಪುಣ್ಯ ಭೂಮಿಯನ್ನು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟಂಥ ಜಾಗದಲ್ಲಿ ಅವರ ಸ್ಮಾರಕವನ್ನು ಮಾಡಿದರೆ ಯಾಕೆ ಕೊಟ್ಟಿದ್ದಾರೆ 2.5 ಎಕರೆ ಜಾಗನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಇವನು ಅವಮಾನ ಮಾಡಿದ್ದಾನೆ. ಕುಟುಂಬ ಯಾವತ್ತೂ ಕೂಡ ನಮಗೆ ಸ್ಮಾರಕ ಕಟ್ಟೋದಕ್ಕೆ ಜಾಗ ಬೇಕು ಅಂತ ಕೇಳಿಲ್ಲ, ಯಾರೂ ಕೇಳಿಲ್ಲ. ಸಾರ್ವಜನಿಕರ ಸ್ವತ್ತು ರಾಜ್ಕುಮಾರ್ ಅವರು. ಹಾಗಾಗಿ ನಾವು ಕೇಳಿದ್ದು ರಾಜ್ಕುಮಾರ್ ಅವರ ಪುಣ್ಯ ಭೂಮಿ ಇಲ್ಲಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಇಂಥ ಒಬ್ಬ ಅವಿವೇಕಿ, ಬುದ್ಧಿ ಇಲ್ದಂಥವನು, ಅರೆ ಹುಚ್ಚ, ಚಿತ್ರರಂಗದಲ್ಲಿ ಯಾವುದೇ ಸಕ್ರಿಯವಾಗಿ ಇಲ್ಲ, ಇವನೊಬ್ಬ ನಿರುದ್ಯೋಗಿ, ಇವನು ಅವಕಾಶವಾದಿ. ಇವತ್ತು ಯಾವುದೋ ಒಂದು ಅಹಿಂಸಾ ಇದನ್ನು ಅಂತ ಕಟ್ಕೊಂಡು 4 ಜನ ಇವನು ಹೆಣ ಹೊರಕ್ಕೆ 4 ಜನ ಇಲ್ಲ. ಇವತ್ತು ಅಂಥ ದೊಡ್ಡ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ. ಶಿವಕುಮಾರ್ ನಾಯಕು, ಶಿವರಾಮೇಗೌಡರು, ಸಿ ಕೆ ರಾಮೇಗೌಡರು, ನಾವೆಲ್ಲ ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಕೇಳಿದೆ, ಯಾವುದೋ ಟಿ ವಿಲಿ ನೋಡಿದಾಗ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದ ಮುಟ್ಟಾಳ. ಈಗ ನಮ್ಮ ಮುಂದೆ ಯಾರಿಗಾದರೂ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಸಮಾಜ ಉದ್ಧಾರ ಮಾಡೋ ದೃಷ್ಟಿಯಲ್ಲಿ ಮಾತಾಡಿದ್ದೀನಿ ಹೊರತು ನಾನು ರಾಜ್ಕುಮಾರ್ ಬಗ್ಗೆ ನಾನು ಮಾತಾಡಿಲ್ಲ. ಅವ್ರ ಬಗ್ಗೆ ಬಹಳ ಗೌರವ ಇದೆ, ಹೀಗೆಲ್ಲ ಮಾತಾಡಿದ್ದೇನೆ. ಅವ್ರು ಮಾಡಿದಂಥ ಹೋರಾಟದಲ್ಲಿ ಇವನು ಹುಟ್ಟೇ ಇರಲಿಲ್ಲ ಮುಟ್ಟಾಳ, ಇವನು ಹುಟ್ಟಿರಲಿಲ್ಲ. ಇವನು ಗೋಕಾಕ್ ಚಳುವಳಿಯಲ್ಲಿ ಎಲ್ಲಿದ್ದ? ಇವನ ಸಂಸ್ಕೃತಿ ಅಮೇರಿಕಾ. ಇವ್ರ ತಂದೆ ತಾಯಿ ಕಲ್ಸ್ಕೊಟ್ಟಿದ್ದಾರೆ ಸಂಸ್ಕೃತಿನ, ಇವನಿಗೆ ಸಂಸ್ಕೃತಿ ಕಲ್ಸ್ಕೊಟ್ಟಿದ್ದಾರೆ. ದೊಡ್ಡವರು ಚಿಕ್ಕವರು ಅನ್ನೋ ಸಂಸ್ಕೃತಿ ಕಲ್ಸ್ಕೊಟ್ಟಿದ್ದಾರೆ. ನಾಳೆ ದಿವಸ ಇವನು ಬಿಟ್ಟರೆ ಮಹಾತ್ಮ ಗಾಂಧಿ ಬಗ್ಗೆನೂ ಮಾತಾಡ್ತಾನೆ. ಸ್ವಾತಂತ್ರ್ಯ ತಂದುಕೊಟ್ರಲ್ಲ ಪುಣ್ಯಾತ್ಮ, ಅವನ ಬಗ್ಗೆನೂ ಮಾತಾಡ್ತಾನೆ. ಇಲ್ಲಿಗೆ ಕಡಿವಾಣ ಹಾಕಬೇಕು. ಇನ್ನು ಮುಂದೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ, ಇನ್ನೊಂದು ಸಾರಿ ಇವನೇನಾದರೂ ಈ ಥರ ಕುಹಕ ಬುದ್ಧಿಲಿ ಬೇರೆ ಬಗ್ಗೆ ಮಾತನಾಡಿದ್ರೆ ಇವನನ್ನು ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ನಾನು ಈಗಾಗಲೇ ಅನೇಕ ಮೀಡಿಯಾಗಳಲ್ಲಿ ಹೇಳಿದ್ದೆ. ನಾನು ಸೋಮವಾರ ಫ್ರೀಡಮ್ ಪಾರ್ಕಿಂದ ನಾನು ಧರಣಿ ಹೋರಾಟವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸಾರ್ವಜನಿಕವಾಗಿ ಅವನು ನಿಮ್ಮ ಮುಂದೆ ಕ್ಷಮೆ ಕೇಳಿರೋದ್ರಿಂದ ಆ ಸೋಮವಾರದ ಹೋರಾಟವನ್ನು ಹಿಂತೆಗೊಂಡಿದ್ದೀನಿ. ಇವತ್ತು ಇಡೀ ಮಾಧ್ಯಮ ಇದನ್ನು ಖಂಡಿಸ್ತಾ ಇದೆ ಸರ್. ನಾನು ಆ ಮಾಧ್ಯಮದವರಿಗೆ ಒಂದು ದೊಡ್ಡ ಸೆಲ್ಯೂಟ್. ಇಡೀ ಮಾಧ್ಯಮ, ಇಡೀ ಜನ ಇದನ್ನು ಖಂಡಿಸ್ತಾ ಇದ್ದಾರೆ. ಈ ಮುಟ್ಟಾಳನಿಗೆ ಅರ್ಥ ಆಗಬೇಕು, ಇವನಿಗೆ ಮರ್ಯಾದೆ ಕೊಡಬೇಕಂತೆ. ಯಾವ ಸೀಮೆ ಲೀಡರ್ ಇವನು, ನಾಯಕ. ಇವನು ಸತ್ರೆ ಹೆಣ ಹೊರಗೆ 4 ಜನ ಇಲ್ಲ. ಇಂಥವರೆಲ್ಲ ಇವತ್ತು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಈ ಮಾಧ್ಯಮದವರು ಇವತ್ತು ನೀವು ಕೊಟ್ಟಂಥ ಸಹಕಾರ ನಾವು ಯಾವತ್ತೂ ಕೂಡ ರಾಜ್ಕುಮಾರ್ ಕುಟುಂಬ ಋಣಿಯಾಗಿರುತ್ತೆ. ರಾಜ್ಕುಮಾರ್ ಕುಟುಂಬ ಸ್ಮಾರಕ ಕಟ್ಟಕ್ಕೆ ಜಾಗ ಬೇಕು ಅಂತ ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ.